ಸರ್ಕಾರಿ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್. ಜನವರಿಯಿಂದ ನಿಮ್ಮ ಸ್ಯಾಲರಿ ಜಾಸ್ತಿ ಆಗುತ್ತೆ. ಪ್ಯಾನು ಆಧಾರ್ ಲಿಂಕ್ ಮಾಡಿಲ್ಲದೆ ಇರೋರಿಗೆ ಬ್ಯಾಡ್ ನ್ಯೂಸ್. ಇನ್ನು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ? ಇಲ್ಲಿದೆ ನಿಮಗೆ ಬಿಗ್ ಅಪ್ಡೇಟ್. ರೈಲಿನಲ್ಲಿ ಪ್ರಯಾಣಿಸೋರಿಗೆ, ರೈತರಿಗೆ ಸಿಹಿ ಸುದ್ದಿ ಇದೆ. ಇದೆಲ್ಲದರ ಜೊತೆಗೆ ಜನವರಿ 2026ರ ದೊಡ್ಡ ಅಪ್ಡೇಟ್ಗಳನ್ನು ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಸೊ ಮೊದಲನೇದಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್. ನಾನು ಆಗ್ಲೇ ಹೇಳಿದಂತೆ ಜನವರಿಯಿಂದ ನಿಮ್ಮ ಸ್ಯಾಲರಿ ಜಾಸ್ತಿ ಆಗುತ್ತೆ. ಹೌದು, 8ನೇ ವೇತನ ಆಯೋಗ ಜನವರಿಯಿಂದ ಜಾರಿಗೆ ಬರ್ತಾ ಇದೆ. ಇದರ ಪ್ರಮುಖ ಅಂಶಗಳನ್ನ ನೋಡೋದಿದ್ರೆ, 8ನೇ ವೇತನ ಆಯೋಗ ಜನವರಿ 1, 2026ರಿಂದ ಜಾರಿಗೆ ಬರ್ತಾ ಇದೆ. 7ನೇ ವೇತನ ಆಯೋಗ 2025ರ ಡಿಸೆಂಬರ್ 31ಕ್ಕೆ ಮುಕ್ತಾಯವಾಗುತ್ತೆ. ಘೋಷಣೆ ತಡವಾಗಬಹುದು, ಆದ್ರೆ ಬಾಕಿ ಹಣ ಅಂದ್ರೆ ಅರಿಯರ್ಸ್ ಸಿಗೋದು ಗ್ಯಾರಂಟಿ. ಇನ್ನು ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಇಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆಗಾಗಿ ಬಳಸುವಂತ ಒಂದು ಗುಣಾಕಾರ ಸಂಖ್ಯೆ. ಇದು ಪ್ರಸ್ತುತ ಮೂಲ ವೇತನವನ್ನ ಹೊಸ ವೇತನಕ್ಕೆ ಪರಿವರ್ತಿಸೋದಿಕ್ಕೆ ಸಹಾಯ ಮಾಡುತ್ತೆ. ಫಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಾದಷ್ಟು ವೇತನ ಮತ್ತು ಪಿಂಚಣಿ ಹೆಚ್ಚಾಗುತ್ತೆ. ಉದಾಹರಣೆಗೆ 7ನೇ ವೇತನ ಆಯೋಗದಲ್ಲಿ 2.57 ಇದ್ದಿದ್ದು 8ನೇ ಆಯೋಗಕ್ಕೆ 2.86ರಿಂದ 3.68ಕ್ಕೆ ಹೆಚ್ಚಿಸಬೇಕು ಅನ್ನೋ ಬೇಡಿಕೆ ಇದೆ. ಆದ್ರೆ ಇದು ಇನ್ನೂ ಕೂಡ ತೀರ್ಮಾನವಾಗಿಲ್ಲ. ಇನ್ನು ಅರಿಯರ್ಸ್, ಜನವರಿಯಿಂದ ಘೋಷಣೆ ಆಗೋವರೆಗಿನ ಹೆಚ್ಚುವರಿ ಸಂಬಳ, ಇದನ್ನ ಒಟ್ಟಿಗೆ ಪಾವತಿಸಲಾಗುತ್ತೆ. ಮೂಲ ವೇತನ ಅಂದ್ರೆ ಬೇಸಿಕ್ ಪೇ, ತುಟ್ಟಿ ಭತ್ಯೆ ಅಂದ್ರೆ ಡಿಎ ಮತ್ತು ಮನೆ ಬಾಡಿಗೆ ಭತ್ಯೆ ಅಂದ್ರೆ HRA ಹೆಚ್ಚಾಗುತ್ತೆ. ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇದು ದೊಡ್ಡ ನೆಮ್ಮದಿಯ ವಿಷಯ ಅಂತ ಹೇಳ್ಬೋದು. ಇನ್ನು 2ನೇ ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ, ಪ್ಯಾನ್ ಆಧಾರ್ ಲಿಂಕ್ ಮಾಡೋದಕ್ಕೆ ಡೆಡ್ ಲೈನ್. ಜನವರಿ 1, 2026ರಿಂದ ಇದು ಜಾರಿಗೆ ಬರ್ತಾ ಇದೆ. ಹೌದು, ಪ್ಯಾನ್ ಆಧಾರ್ ಲಿಂಕ್ ಮಾಡೋದಕ್ಕೆ ಡಿಸೆಂಬರ್ 31, 2025 ಡೆಡ್ ಲೈನ್ ಆಗಿತ್ತು. ಹಾಗಾಗಿ ಜನವರಿ 1, 2026ರಿಂದ ಒಂದು ವೇಳೆ ನಿಮ್ಮ ಪ್ಯಾನ್ ಕಾರ್ಡ್ ಡಿಸೆಂಬರ್ 31, 2025ರ ಒಳಗಡೆ ಆಧಾರ್ ಜೊತೆಗೆ ಲಿಂಕ್ ಆಗದೇ ಇದ್ರೆ ಅದು ಕೆಲಸ ಮಾಡಲ್ಲ, ಇನಾಪರೇಟಿವ್ ಆಗ್ಬಿಡುತ್ತೆ. ಇದು ನಿಮ್ಮ ಬಹಳಷ್ಟು ಹಣಕಾಸಿನ ವ್ಯವಹಾರಗಳ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳಿವೆ. ಮುಖ್ಯ ಮಾಹಿತಿ ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅಕ್ಟೋಬರ್ 1, 2024ಕ್ಕಿಂತ ಮೊದಲು ಆಧಾರ್ ಎನ್ರೋಲ್ಮೆಂಟ್ ID ಬಳಸಿ ಪ್ಯಾನ್ ಕಾರ್ಡ್ ಪಡೆದವರಿಗೆ ಇದು ಅನ್ವಯಿಸುತ್ತೆ. ಪ್ಯಾನ್ ಕಾರ್ಡ್ ಕೆಲಸ ಮಾಡದೇ ಇದ್ರೆ ಏನೇನು ಆಗಬಹುದು ನೋಡಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮತ್ತು ವೆರಿಫಿಕೇಶನ್ ಮಾಡೋದಾಗ್ಲಿಕ್ಕಿಲ್ಲ, ಟ್ಯಾಕ್ಸ್ ರಿಫಂಡ್ ಆಗ್ಲಿಕ್ಕಿಲ್ಲ, ಫಾರ್ಮ್ 26AS ನಲ್ಲಿ TDS TCS ವಿವರಗಳು ಸರಿಯಾಗಿ ಕಾಣಿಸೋದಕ್ಕಿಲ್ಲ, ಹಾಗೇನೆ ಹೊಸ ಬ್ಯಾಂಕ್ ಅಕೌಂಟ್ ತೆರೆಯೋದಾಗಿರ್ಬೋದು, ಬ್ರೋಕಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಗಳಲ್ಲಿ KYC ಅಪ್ಡೇಟ್ ಮಾಡೋದಾಗಿರ್ಬೋದು ಆಗ್ಲಿಕ್ಕಿಲ್ಲ. ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೊಸದಾಗಿ ಹೂಡಿಕೆ ಮಾಡೋದು ಕಷ್ಟ ಆಗ್ಬೋದು. ಈಗಿರೋ ಬ್ಯಾಂಕ್ ಅಕೌಂಟ್ಗಳು ಕೆಲಸ ಮಾಡ್ತವೆ, ಆದ್ರೆ ಲಿಂಕ್ ಆಗೋವರೆಗೂ ಬಹಳಷ್ಟು ಹಣಕಾಸಿನ ವ್ಯವಹಾರಗಳಿಗೆ ನಿರ್ಬಂಧ ಇರುವಂತ ಚಾನ್ಸಸ್ ಇರುತ್ತೆ. ಇನ್ನು 3ನೇ ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ, ಇದು ರೈಲಿನಲ್ಲಿ ಪ್ರಯಾಣಿಸೋರಿಗೆ ಸಂಬಂಧಪಟ್ಟಿದ್ದು. ಹೌದು, IRCTC ಆಧಾರ್ ವೆರಿಫೈ ಆದ ಯೂಸರ್ಸ್ಗೆ ಬುಕ್ಕಿಂಗ್ ಅವಧಿ ವಿಸ್ತರಣೆಯನ್ನ ಮಾಡ್ತಾ ಇದೆ ಜನವರಿ 2026ರಿಂದ. ಇಂಡಿಯನ್ ರೈಲ್ವೆ ಅಥವಾ IRCTC ಈಗ ಅಡ್ವಾನ್ಸ್ ರಿಸರ್ವೇಶನ್ ಪೀರಿಯಡ್ ಅಂದ್ರೆ ARP ಓಪನ್ ಆದಾಗ ಆಧಾರ್ ಲಿಂಕ್ ಆಗಿರೋ ಯೂಸರ್ಸ್ಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಹೆಚ್ಚಿನ ಸಮಯದ ಅವಕಾಶವನ್ನ ಕೊಡ್ತಾ ಇದೆ. ಇಲ್ಲಿ ನೀವು ತಿಳಿಯಲೇಬೇಕಾದಂತ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಆಧಾರ್ ವೆರಿಫೈ ಆಗಿರೋ IRCTC ಅಕೌಂಟ್ ಇರೋರು ಟ್ರೈನ್ ಹೊರಡುವ 120 ದಿನಗಳ ಮೊದಲು ಅಂದ್ರೆ ARP ಓಪನ್ ಆಗೋ ಮೊದಲ ದಿನ ಸುಮಾರು 16 ಗಂಟೆಗಳ ಕಾಲ ಜನರಲ್ ರಿಸರ್ವ್ಡ್ ಟಿಕೆಟ್ ಬುಕ್ ಮಾಡಬಹುದು. ಇದು ಕೇವಲ ಆನ್ಲೈನ್ ಬುಕ್ಕಿಂಗ್ಗೆ ಆಧಾರ್ ಲಿಂಕ್ ಆಗಿರೋ ಅಕೌಂಟ್ಗಳಿಗೆ ಮಾತ್ರ ಅನ್ವಯಿಸುತ್ತೆ. ಸೊ ಇದರ ಪರಿಣಾಮ ಏನಾಗುತ್ತೆ ನೋಡಿ, ಮಧ್ಯವರ್ತಿಗಳ ಪೈಪೋಟಿ ಇಲ್ಲದೆ ಹೆಚ್ಚು ಡಿಮ್ಯಾಂಡ್ ಇರೋ ರೈಲುಗಳಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಆಧಾರ್ ಲಿಂಕ್ ಪೂರ್ಣಗೊಳಿಸೋಕೆ ಇದೊಂದು ದೊಡ್ಡ ಪ್ರೋತ್ಸಾಹ ಅಂತ ಹೇಳ್ಬೋದು. ಸೊ ಜನವರಿ 2026 ನಮಗೆ ಒಂದು ವಿಷಯವನ್ನಂತೂ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಿಸ್ಟಮ್ಗಳೆಲ್ಲ ತುಂಬಾ ಟೈಟ್ ಆಗ್ತಿವೆ ಮತ್ತು ಸಣ್ಣ ತಪ್ಪುಗಳಿಗೂ ಇಲ್ಲಿ ಅವಕಾಶ ಇರೋದಿಲ್ಲ. ನೋಡಿ, ಇದೆಲ್ಲದರ ಜೊತೆಗೆ ಸಿಸ್ಟಮ್ಗಳು ಈ ರೀತಿ ಕಟ್ಟುನಿಟ್ಟಾದಾಗ ಒಂದು ವಿಷಯವಂತೂ ಅನಿವಾರ್ಯವಾಗುತ್ತೆ, ಅದುವೇ ಆರ್ಥಿಕ ಭದ್ರತೆ. ಹೌದು, ಅದರ ಬಗ್ಗೆನೇ ಮುಖ್ಯವಾದ ವಿಚಾರವನ್ನ ನಿಮಗೊಂದು ಹೇಳಬೇಕು. ಅದೇನು ಅಂತ ಹೇಳಿದ್ರೆ ನೋಡಿ, ನಿಮ್ಮ ಇಡೀ ಕುಟುಂಬ ನಿಮ್ಮನ್ನ ಅವಲಂಬಿಸಿರುತ್ತೆ. ನೀವು ದೊಡ್ಡ ಕನಸುಗಳನ್ನು ಹೊತ್ತಿರ್ತೀರಿ, ಫ್ಯಾಮಿಲಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ಕೂಡ ನಿಮಗಿರುತ್ತೆ, ಹಾಗಾಗಿ ಸಾಲ ಕೂಡ ಮಾಡಿರ್ತೀರಿ. ಆದ್ರೆ ಒಂದು ವೇಳೆ ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಿಮ್ಮನ್ನೇ ಅವಲಂಬಿಸಿರುವಂತ ನಿಮ್ಮ ಕುಟುಂಬದ ಕತೆ ಏನಾಗ್ಬೋದು ಯೋಚನೆ ಮಾಡಿ.
ನಿಮ್ಮಿಂದ ಬರ್ತಿದ್ದ ಆದಾಯ ಸಡನ್ ಆಗಿ ನಿಂತೋಗ್ಬಿಡುತ್ತೆ. ಆದ್ರೆ ನೀವು ಮಾಡಿರುವಂತ ಸಾಲ ಫ್ಯಾಮಿಲಿ ತಲೆಗೆ ಬಂದ್ಬಿಡುತ್ತೆ. ಫ್ಯಾಮಿಲಿ ನಡೆಸೋದಕ್ಕೆ ಬೇಕಾದ ಹಣ ಕೂಡ ಅವರೇ ಹೊಂದಿಸಬೇಕಾಗತ್ತೆ. ಅಂದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ನಿಮ್ಮ ಕುಟುಂಬಕ್ಕೆ ಬಂದ್ಬಿಡುತ್ತೆ. ಅದಾಗಬಾರದು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು. ನೋಡಿ, ಭಾವನಾತ್ಮಕವಾಗಿ ಆದ ನಷ್ಟವನ್ನ ಇಲ್ಲಿ ಭರಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯನೇ ಇಲ್ಲ. ಆದ್ರೆ ಆರ್ಥಿಕವಾಗಿ ನೀವು ನಿಮ್ಮ ಕುಟುಂಬವನ್ನ ನೀವಿಲ್ಲದೆ ಹೋದ್ರೂ ಕೂಡ ಸದೃಢರನ್ನಾಗಿ ಮಾಡಿಸೋದಕ್ಕೆ ಅವಕಾಶ ಇದೆ ಟರ್ಮ್ ಇನ್ಶೂರೆನ್ಸ್ ಮೂಲಕ. ಇದೆಲ್ಲ ಹೌದು. ಯಾವ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳೋದು ಅಂತ ನೀವು ಕೇಳಿದ್ರೆ, ನೋಡಿ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಅದನ್ನ ತಗೋಬಹುದು. ಹಾಗಿದ್ರೆ ಇದರ ಕೀ ಫೀಚರ್ಸ್ ಏನು ಅದನ್ನ ಈಗ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ನಿಮಗೆ ಸೆಕ್ಷನ್ 80C ಹಾಗೂ 80D ಅಡಿಯಲ್ಲಿ 54,000 ರೂಪಾಯಿನಷ್ಟು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹಾಗೇನೆ ಇದರಲ್ಲಿ ನಿಮಗೆ ತಿಂಗಳಿಗೆ 578 ರೂಪಾಯಿಯಿಂದ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವಯಸ್ಸಿಗೆ ಮತ್ತು ಆರೋಗ್ಯ ಸ್ಥಿತಿಗತಿಗೆ ಅನುಗುಣವಾಗಿ ಪ್ರೀಮಿಯಂ ಬದಲಾಗುತ್ತೆ. ನೀವು ಇಲ್ಲಿ 1 ಕೋಟಿಯವರೆಗೂ ಕೂಡ ಕವರೇಜ್ ಅನ್ನ ಪಡ್ಕೊಳ್ಬಹುದು. ಇನ್ನು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನೋಡಿದ್ರೆ 99.7% ಇದೆ. ಅಂದ್ರೆ ಎಲಿಜಿಬಲ್ ಕ್ಲೈಮ್ಸ್ ಬಂದಾಗ ಇವರು 100 ಕ್ಲೈಮ್ಸ್ ನಲ್ಲಿ 99.7 ಜನರಿಗೆ ಕ್ಲೈಮ್ ಸೆಟಲ್ ಮಾಡಿದ್ದಾರೆ. ಅಂದ್ರೆ ಇದು ನಂಬಿಕೆಗೆ ಅರ್ಹವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇನ್ನು ಇದರಲ್ಲಿ 64 ಕ್ರಿಟಿಕಲ್ ಇಲ್ನೆಸ್ಗಳು ಕವರ್ ಆಗಿವೆ. ಯಾವುದು ತುಂಬಾ ಕ್ರಿಟಿಕಲ್ ರೋಗಗಳು ಅಂತ ಗುರುತಿಸಿದ್ದಾರೆ, ಅದರಲ್ಲಿ 64 ಕ್ರಿಟಿಕಲ್ ರೋಗಗಳು ಇದರಲ್ಲಿ ಕವರ್ ಆಗುತ್ತೆ ಅಂತೇಳಿ ಕಂಪನಿ ಹೇಳ್ತಾ ಇದೆ. ಹಾಗೇನೆ ಕ್ಲೈಮ್ ಕೊಡೋದಕ್ಕೂ ಕೂಡ ಇವರು ಡಿಲೇ ಮಾಡಲ್ಲ. ಕೇವಲ 3 ಗಂಟೆಯಲ್ಲಿ ಕ್ಲೈಮ್ ಸೆಟಲ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಪ್ರೀಮಿಯಂ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹೌದು, ಫಸ್ಟ್ ಇಯರ್ ನಿಮಗೆ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ಪರಿಗಣಿಸಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ತಗೋಬಹುದು. ನೋಡಿ, ನಾವು ರಿಟರ್ನ್ಸ್, ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಬಗ್ಗೆ ತುಂಬಾನೇ ಮಾತಾಡ್ತೀವಿ. ಆದ್ರೆ ನಾವು ಸಂಪಾದಿಸಿದ್ದನ್ನ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಮುಂಚೆ ಈಗಾಗಲೇ ನಾವು ಕಷ್ಟಪಟ್ಟು ಕಟ್ಟಿರೋದನ್ನ, ಗಳಿಸಿರೋದನ್ನ ರಕ್ಷಿಸಿಕೊಳ್ಳೋದೇ ನಿಜವಾದ ಆರ್ಥಿಕ ಮೆಚ್ಯೂರಿಟಿ. ಸೊ ಇವತ್ತೇ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಕ್ಲಿಕ್ ಮಾಡಿ ನೀವು ತಗೋಬಹುದು. ಇನ್ನು ಜನವರಿ 2026ರ 4ನೇ ದೊಡ್ಡ ಅಪ್ಡೇಟ್ ಅಂತ ಹೇಳಿದ್ರೆ ಇದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡುವಂತವರಿಗೆ ಸಂಬಂಧಪಟ್ಟಿದ್ದು. ಹೌದು, NSE F&O ಕಾಂಟ್ರಾಕ್ಟ್ಗಳ ಲಾಟ್ ಸೈಜ್ ನಲ್ಲಿ ಬದಲಾವಣೆ ಆಗಿದೆ. ಏನ್ ಬದಲಾವಣೆ ಆಗ್ತಾ ಇದೆ ನೋಡಿ, ಜನವರಿ 2026ರ ವೀಕ್ಲಿ ಮತ್ತು ಮಂತ್ಲಿ ಡಿರೈವೇಟಿವ್ಸ್ ಕಾಂಟ್ರಾಕ್ಟ್ ಗಳಿಗೆ ಜಾರಿಗೆ ಬರುವಂತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE ಪ್ರಮುಖ ಸೂಚ್ಯಂಕಗಳ ಫ್ಯೂಚರ್ಸ್ ಮತ್ತು ಆಪ್ಷನ್ಗಳ ಲಾಟ್ ಸೈಜ್ ಗಳನ್ನ ಪರಿಷ್ಕರಿಸಿದೆ. ಹೊಸ ಲಾಟ್ ಸೈಜ್ಗಳು ಹೇಗಿರ್ಲಿಕ್ಕಿದೆ ಜನವರಿ 2026ರಿಂದ ನೋಡಿ, ನಿಫ್ಟಿ 50 ಲಾಟ್ ಸೈಜು 75ರಿಂದ 65ಕ್ಕೆ ಇಳಿಕೆಯಾಗಿದೆ. ಬ್ಯಾಂಕ್ ನಿಫ್ಟಿ ಲಾಟ್ ಸೈಜು 35ರಿಂದ 30ಕ್ಕೆ ಇಳಿಕೆಯಾಗಿದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಫಿನ್ ನಿಫ್ಟಿ ಅಂತ ಹೇಳ್ತೀವಿ, ಇದು 65ರಿಂದ 60ಕ್ಕೆ ಲಾಟ್ ಸೈಜ್ ಇಳಿಕೆಯಾಗಿದೆ. ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟ್ ಇದೆಯಲ್ಲ, ಇದು 140ರಿಂದ 120ಕ್ಕೆ ಇಳಿಕೆಯಾಗಿದೆ. ಹಾಗಿದ್ರೆ ನೀವು ಕೇಳ್ಬೋದು ಇದು ಯಾಕೆ ಮುಖ್ಯ ಅಂತ. ನೋಡಿ, ಕಡಿಮೆ ಬಂಡವಾಳದ ಅಗತ್ಯತೆ, ಸಣ್ಣ ಲಾಟ್ ಸೈಜ್ಗಳು ಅಂತ ಹೇಳಿದ್ರೆ ಪ್ರತಿ ಕಾಂಟ್ರಾಕ್ಟ್ ನ ನೋಷನಲ್ ಎಕ್ಸ್ಪೋಜರ್ ಕಡಿಮೆ ಅಂತ ಹೇಳಿ ಅರ್ಥ. ಅದರಲ್ಲೂ ವಿಶೇಷವಾಗಿ ರಿಟೇಲ್ ಹೂಡಿಕೆದಾರರಿಗೆ ಇದನ್ನ ಇನ್ನೂ ಅಗ್ಗವಾಗಿ ಅಥವಾ ಕೈಗೆಟುಕುವಂತೆ ಮಾಡುತ್ತೆ. ಇನ್ನು ಮಾರ್ಜಿನ್ ಮೇಲೆ ಪರಿಣಾಮ ಯಾವ ತರ? ಲಾಟ್ ಸೈಜು ನೇರವಾಗಿ ಮಾರ್ಜಿನ್ ಅವಶ್ಯಕತೆಗಳು, ರಿಸ್ಕ್ ಮತ್ತು ಸಂಭಾವ್ಯ ಲಾಭಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಟ್ರೇಡರ್ಸ್ ತಮ್ಮ ಪೊಸಿಷನ್ ಸೈಜ್ ಮತ್ತು ಮಾರ್ಜಿನ್ ಬಳಕೆಯನ್ನ ಮತ್ತೆ ಲೆಕ್ಕ ಹಾಕಬೇಕು. ಜಾರಿಗೆ ಬರುವಂತ ವಿಧಾನ ಹೇಗೆ? ಹಳೆಯ ಲಾಟ್ ಸೈಜ್ ಹೊಂದಿದ್ದ ಕೊನೆಯ ಕಾಂಟ್ರಾಕ್ಟ್ಗಳು ಡಿಸೆಂಬರ್ 2025ಕ್ಕೆ ಮುಕ್ತಾಯವಾಗಿವೆ ಮತ್ತು ಜನವರಿ 2026ರ ಸರಣಿಯು ಹೊಸ ಲಾಟ್ ಸೈಜ್ಗಳನ್ನ ಪ್ರತಿಬಿಂಬಿಸ್ತವೆ. ಇನ್ನು 5ನೇ ದೊಡ್ಡ ಅಪ್ಡೇಟ್, ಇದು ರೈತರಿಗೆ ಸಂಬಂಧಪಟ್ಟಿದ್ದು. ಎಸ್, ರೈತರಿಗೆ ಹೊಸ ನಿಯಮಗಳು. ಸರ್ಕಾರ ಅಗ್ರಿ ಸ್ಟಾಕ್ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದು ರೈತರಿಗಾಗಿ ಫಾರ್ಮರ್ ಐಡಿಯನ್ನ ಪರಿಚಯಿಸ್ತಾ ಇದೆ. ಫಾರ್ಮರ್ ಐಡಿ ಜನವರಿ 1, 2026ರಿಂದ PM ಕಿಸಾನ್ ಸಮ್ಮಾನ್ ಹಣವನ್ನ ಪಡೆಯೋದಕ್ಕೆ ಈ ಫಾರ್ಮರ್ ಐಡಿ ಹೊಂದಿರೋದು ಕಡ್ಡಾಯ. ಹಾಗಿದ್ರೆ ಇದರಿಂದ ಏನ್ ಲಾಭ ಆಗುತ್ತೆ ನೋಡಿ, ಯಾವುದೇ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಸಾಲ, ಸಬ್ಸಿಡಿ ಮತ್ತು ಸರ್ಕಾರಿ ಯೋಜನೆಗಳ ಎಲ್ಲಾ ಲಾಭಗಳು ಒಂದೇ ಐಡಿಯಲ್ಲಿ ಸಿಗುತ್ತೆ. ಇನ್ನು ಬೆಳೆ ವಿಮೆ ಅಪ್ಡೇಟ್, ಇನ್ನು ಮುಂದೆ ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿಯಾದ್ರೂ ವಿಮೆ ಕವರೇಜ್ ಸಿಗುತ್ತೆ. ಆದ್ರೆ ಬೆಳೆ ಹಾನಿಯಾದ 72 ಗಂಟೆಗಳ ಒಳಗಡೆ ರೈತರು ಅದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಇಲ್ಲದೆ ಇದ್ರೆ ವಿಮೆ ಕ್ಲೈಮ್ ತಿರಸ್ಕೃತವಾಗುವಂತ ಸಾಧ್ಯತೆ ಇರುತ್ತೆ. ಇನ್ನು ನಾನು ಹೇಳ್ತಾ ಇರುವಂತ 6ನೇ ಬಿಗ್ ಅಪ್ಡೇಟ್, ಇದು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಯೂಸ್ ಮಾಡುವಂತವರಿಗೆ ಅನ್ವಯಿಸುತ್ತೆ. ಹಾಗಿದ್ರೆ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ರೂಲ್ಸ್ ಅಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಜನವರಿ ಫೆಬ್ರವರಿ 2026ರಲ್ಲಿ ನೋಡಿ,
ಪ್ರಮುಖ ಬ್ಯಾಂಕ್ಗಳು 2026ರಲ್ಲಿ ಈ ಬದಲಾವಣೆಗಳನ್ನು ತರ್ತಾ ಇದೆ. ಇದು ನಿಮ್ಮ ಖರ್ಚು ಮಾಡೋ ರೀತಿ ಮತ್ತು ಫೀಸ್ಗಳ ಮೇಲೆ ಪರಿಣಾಮವನ್ನ ಬೀರಲಿದೆ. ಕ್ರೆಡಿಟ್ ಸ್ಕೋರ್ ಮತ್ತು RBI ಗೈಡ್ಲೈನ್ಸ್ ನೋಡಿ, ಏಪ್ರಿಲ್ 2026ರಿಂದ ಕ್ರೆಡಿಟ್ ಸ್ಕೋರ್ಗಳನ್ನ ಪ್ರತಿ 15 ದಿನದ ಬದಲಿಗೆ ಪ್ರತಿ 7 ದಿನಕ್ಕೊಮ್ಮೆ ಅಪ್ಡೇಟ್ ಮಾಡಲೇಬೇಕು. ಇದರ ತಯಾರಿ ಜನವರಿಯಿಂದಲೇ ಶುರುವಾಗೋದ್ರಿಂದ ಇನ್ನು ಮುಂದೆ ಕ್ರೆಡಿಟ್ ರಿಪೋರ್ಟ್ಗಳು ಇನ್ನು ಫಾಸ್ಟ್ ಮತ್ತು ಪಕ್ಕಾ ಆಗಿ ಸಿಗಲಿವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ದ ಕಾರ್ಡ್ ಶ್ರೇಣಿಗಳಿಗೆ ಹೊಸ ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ ಪ್ರೋಗ್ರಾಮ್ 1499 ಮತ್ತು 2999 ರೂಪಾಯಿ ವರ್ಷದ ಫೀಸ್ ಇರೋ ಕಾರ್ಡ್ಗಳಿಗೆ ಲಾಂಚ್ ಸೌಲಭ್ಯ ಸಿಗುತ್ತೆ. ಇದು ಜನವರಿ 10, 2026ರಿಂದ ಜಾರಿಗೆ ಬರಲಿಕ್ಕಿದೆ. ಅದೇ ತರ ICICI ಬ್ಯಾಂಕ್ ನೋಡಿ, ICICI ಬ್ಯಾಂಕ್ ಆನ್ಲೈನ್ ಗೇಮಿಂಗ್ ಟ್ರಾನ್ಸಾಕ್ಷನ್ಗಳ ಮೇಲೆ 2% ಫೀಸ್ ಆಗ್ತಾ ಇದೆ. 5,000ಕ್ಕಿಂತ ಜಾಸ್ತಿ ಇರೋ ಥರ್ಡ್ ಪಾರ್ಟಿ ವಾಲೆಟ್ ಲೋಡ್ಗಳ ಮೇಲೆ 1% ಫೀಸ್ ಆಗ್ತಾ ಇದೆ. ಹಾಗೇನೆ 50,000ಕ್ಕಿಂತ ಜಾಸ್ತಿ ಇರೋ ಕೆಲವು ಟ್ರಾನ್ಸ್ಪೋರ್ಟ್ ಸಂಬಂಧಿತ ವಹಿವಾಟುಗಳ ಮೇಲೆ 1% ಫೀಸ್ ಆಗ್ತಾ ಇದೆ. ಸೊ ಆಯ್ದ ಕಾರ್ಡ್ಗಳಲ್ಲಿ ಕೆಲವು ರಿವಾರ್ಡ್ ಲಿಮಿಟ್ಗಳು ಮತ್ತು ಸೌಲಭ್ಯಗಳನ್ನ ರದ್ದು ಮಾಡಲಾಗಿದೆ. ಹಾಗೆಯೇ HDFC ಬ್ಯಾಂಕ್ ಡೆಬಿಟ್ ಕಾರ್ಡ್ಗಳ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ರೂಲ್ಸ್ ಬದಲಾಗಿದೆ. ಇನ್ನು ಮುಂದೆ ಇಷ್ಟು ಹಣ ಖರ್ಚು ಮಾಡಿದ್ರೆ ಮಾತ್ರ ವೋಚರ್ ಮೂಲಕ ಆಕ್ಸೆಸ್ ಸಿಗುವಂತೆ ಮಾಡಲಾಗಿದೆ. ಹಾಗೆಯೇ IDFC ಫಸ್ಟ್ ಬ್ಯಾಂಕ್ ಆಯ್ದ ಕಾರ್ಡ್ಗಳಲ್ಲಿ ಉದಾಹರಣೆಗೆ ಮಯೂರ, ಅಶ್ವ ಈ ತರ ರಿವಾರ್ಡ್ ರೇಟ್ಗಳು ಮತ್ತು ಕೆಲವು ಉಚಿತ ಸೌಲಭ್ಯಗಳನ್ನ ಕಡಿಮೆ ಮಾಡಲಾಗಿದೆ. ಸೊ ಇದರ ಪರಿಣಾಮ ಏನಾಗುತ್ತೆ ನೋಡಿ, ಈ ಬದಲಾವಣೆಗಳು ನೀವು ರಿವಾರ್ಡ್ ಪಾಯಿಂಟ್ಸ್ ಪಡೆಯೋದು, ಫೀಸ್ ಕಟ್ಟೋದು ಮತ್ತು ಸೌಲಭ್ಯಗಳ ಮೇಲೆ ಪರಿಣಾಮವನ್ನ ಬೀರಲಿವೆ. ಇದು ನೇರವಾಗಿ ನಿಮ್ಮ ತಿಂಗಳ ಖರ್ಚು ಮತ್ತು ಉಳಿತಾಯದ ಮೇಲೆ ಪ್ರಭಾವ ಬೀರುವಂತ ಎಲ್ಲಾ ಸಾಧ್ಯತೆಗಳು ಇಲ್ಲಿದ್ದಾವೆ. ಇನ್ನು ನಾನು ಹೇಳ್ತಾ ಇರುವಂತ 7ನೇ ಅಪ್ಡೇಟ್ ಅಂತ ಹೇಳಿದ್ರೆ RBI ಚಿನ್ನ ಮತ್ತು ಬೆಳ್ಳಿ ಸಾಲದ ನಿಯಮಗಳು. ಗಮನಿಸಿ, ಇದು ಜನವರಿ 1ರಿಂದ ಅನ್ವಯವಾಗಲ್ಲ, ಆದ್ರೆ 2026ರ ಪರ್ಸನಲ್ ಫೈನಾನ್ಸ್ ಪ್ಲಾನಿಂಗ್ಗೆ ಇದು ತುಂಬಾನೇ ಮುಖ್ಯವಾಗಿದೆ. ಸೊ ಇದರ ಪ್ರಮುಖ ನಿಯಮಗಳೇನು ಅಂತ ಹೇಳಿ ನಾವು ನೋಡೋದಿದ್ರೆ, ಲೋನ್ ಬರೀ ಒಡವೆಗಳು, ಆಭರಣಗಳು ಮತ್ತು ನಾಣ್ಯಗಳ ಮೇಲೆ ಮಾತ್ರ ಸಿಗುತ್ತೆ, ರಾ ಚಿನ್ನ ಅಥವಾ ಬೆಳ್ಳಿ ಮೇಲೆ ಸಿಗಲ್ಲ. ಹಾಗೇನೆ ಗರಿಷ್ಠ LTV ಲೋನ್ ಟು ವ್ಯಾಲ್ಯೂ ಅಂತ ಹೇಳ್ತೀವಿ, ಅದು 2.5 ಲಕ್ಷದವರೆಗಿನ ಸಾಲಕ್ಕೆ 85%ರವರೆಗೆ ಮಾತ್ರ ಸಾಲ ಸಿಗುತ್ತೆ. ಹಾಗೇನೆ ಬ್ಯಾಂಕ್ಗಳು ಇನ್ನು ಮುಂದೆ ವ್ಯಾಲ್ಯೂಯೇಷನ್, ಕೊಲಾಟ್ರಲ್ ಮ್ಯಾನೇಜ್ಮೆಂಟ್ ಮತ್ತು ಹರಾಜು ಪ್ರಕ್ರಿಯೆಗಳಲ್ಲಿ ಇನ್ನು ಕಟ್ಟುನಿಟ್ಟಾದ ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಸೊ ಇನ್ನು ನಾನು ಹೇಳ್ತಾ ಇರುವಂತ ನೆಕ್ಸ್ಟ್ ಅಪ್ಡೇಟ್ ಅಂತ ಹೇಳಿದ್ರೆ BSBD ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್. ಸೊ ಇದರ ನಿಯಮಗಳೇನು ಗಮನಿಸಿ, ಇದು ಜನವರಿಗಿಂತ ಆಚೆಗಿದ್ರು ವೈಯಕ್ತಿಕ ಹಣಕಾಸು ಪ್ಲಾನಿಂಗ್ಗೆ ತುಂಬಾನೇ ಮುಖ್ಯವಾಗಿದೆ. ಏಪ್ರಿಲ್ 1, 2026ರಿಂದ ಎಲ್ಲ BSBD ಅಕೌಂಟ್ಗಳು ಇವುಗಳನ್ನ ಕೊಡ್ಲೇಬೇಕು. ಎಲ್ಲಾ ಕಡೆ ಫ್ರೀ ಆಗಿ ಕ್ಯಾಶ್ ಡೆಪಾಸಿಟ್ ಮಾಡೋ ಸೌಲಭ್ಯ, ಫ್ರೀ ATM ಡೆಬಿಟ್ ಕಾರ್ಡ್ ವಹಿವಾಟುಗಳು, ಫ್ರೀ ಇಂಟರ್ನೆಟ್ ಮತ್ತು ಮೊಬೈಲ್ ಬ್ಯಾಂಕಿಂಗು, ಹಾಗೇನೆ ಫ್ರೀ ಪಾಸ್ಬುಕ್, ಮಂತ್ಲಿ ಸ್ಟೇಟ್ಮೆಂಟ್ಗಳು. ಇವತ್ತಿನ ಡಿಜಿಟಲ್ ಬಳಕೆಯ ಟ್ರೆಂಡ್ಗೆ ತಕ್ಕಂತೆ ಉಳಿತಾಯ ಖಾತೆಗಳನ್ನು ಹೊಂದಿಸೋದು ಇದರ ಉದ್ದೇಶ ಆಗಿದೆ. ಇನ್ನು ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ರೆಗ್ಯುಲೇಟರಿ ಅಪ್ಡೇಟ್ಸ್. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಸೆಬಿ ಮ್ಯೂಚುವಲ್ ಫಂಡ್ ನಿಯಮಗಳು ಏನಿದಾವೆ ಅಂತ ಹೇಳಿದ್ರೆ ನೋಡಿ, ಹಳೆಯ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961ರ ಬದಲಿಗೆ ಏಪ್ರಿಲ್ 1, 2026ರಿಂದ ಹೊಸದು ಬರ್ತಾ ಇದೆ. ಇದು ಭಾಷೆ ಮತ್ತು ಸಿಸ್ಟಮ್ ಅನ್ನ ಸರಳಗೊಳಿಸುತ್ತೆ. ಸೆಬಿ ಮ್ಯೂಚುವಲ್ ಫಂಡ್ ರೆಗ್ಯುಲೇಷನ್ಸ್ 2026 ಕೂಡ ಅದೇ ದಿನದಿಂದ ಜಾರಿಗೆ ಬರುತ್ತೆ. ಇದು ಈ ಕೆಳಗಿನ ಹೊಸ ಬದಲಾವಣೆಗಳನ್ನು ತರ್ತಾ ಇದೆ. ಏನದು? ಪರಿಷ್ಕರಿಸಿದ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಫಾರ್ಮುಲಾ. ಹಾಗೆಯೇ ನೆಕ್ಸ್ಟ್ AMCಗಳು ಮತ್ತು ಟ್ರಸ್ಟಿಗಳಿಗೆ ಸರಳವಾದ ಅರ್ಹತೆ ಮತ್ತು ಜವಾಬ್ದಾರಿಗಳು. ಸೊ ಇನ್ನು ನಾನು ಹೇಳ್ತಾ ಇರುವಂತ ನೆಕ್ಸ್ಟ್ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ, ಮನೆ ಮಂದಿಯ ಮೇಲೆ ಪರಿಣಾಮ ಬೀರುವಂತ ಅಂಶಗಳು ಅದೇನೇನು ಒನ್ ಬೈ ಒನ್ ನೋಡ್ತಾ ಹೋಗೋಣ. LPG ಮತ್ತು ಇಂಧನ ಬೆಲೆ ಪರಿಷ್ಕರಣೆ. ಪ್ರತಿ ತಿಂಗಳು LPG ಮತ್ತು ಇಂಧನ ಬೆಲೆಗಳು ಬದಲಾಗ್ತವೆ. ಜನವರಿ 1, 2026ರ ನೋಟಿಫಿಕೇಶನ್ ನೇರವಾಗಿ ಮನೆ ಬಜೆಟ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗೋ ಅವಧಿ. ಕ್ರೆಡಿಟ್ ಬ್ಯೂರೋಗಳು ಇನ್ನು ಮುಂದೆ ತಿಂಗಳಿಗೆ ಅಥವಾ 2 ತಿಂಗಳಿಗೊಮ್ಮೆ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಮಾಡುವ ಬದಲು ಪ್ರತಿ ವಾರ ಅಪ್ಡೇಟ್ ಮಾಡ್ತವೆ. ಅಂದ್ರೆ ನೀವು ಸಾಲ ತೀರಿಸೋ ರೀತಿ ಇನ್ನೂ ಬೇಗ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯಲ್ಲಿ ಕಾಣಿಸುತ್ತೆ. ಹಾಗೇನೆ ಬ್ಯಾಂಕ್ ಬಡ್ಡಿ, ಸಾಲದ ಬಡ್ಡಿ ದರಗಳು 2025ರ ಕೊನೆಯಲ್ಲಿ ಅನೇಕ ಬ್ಯಾಂಕ್ಗಳು ಸಾಲದ ಬಡ್ಡಿ ದರಗಳನ್ನ ಅಂದ್ರೆ ಮನೆ ಸಾಲ, ಪರ್ಸನಲ್ ಲೋನ್, ವಾಹನ ಸಾಲ ಕಡಿಮೆ ಮಾಡಿವೆ. ಇದರ ಪರಿಣಾಮ 2026ರ ಉದ್ದಕ್ಕೂ ಕೂಡ ಇರುತ್ತೆ. ಸೊ ಇದು ಜನವರಿ 2026ರ ಬಿಗ್ ಅಪ್ಡೇಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Boss Wala. Be the boss.